ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಅರ್ಥಪೂರ್ಣ ಸಾಹಿತ್ಯ ಸಮ್ಮೇಳನ ನಡೆಸಲು ಜಿಲ್ಲಾಧಿಕಾರಿಗೆ ಮನವಿ. ಪ್ರಗತಿಪರ ಸಂಘಟನೆಗಳ ಪರವಾಗಿ ಜಯಪ್ರಕಾಶ್ ಗೌಡ ಬಿನ್ನಹ. ಕಲಾಮಂದಿರ, ಅಂಬೇಡ್ಕರ್ ಭವನ ಅಭಿವೃದ್ಧಿಗೆ ಡಿಸೆಂಬರ್ 10ರ ಗಡುವು. ಸಮ್ಮೇಳನಕ್ಕೆ ಸಹಕಾರ ನೀಡಿ ಎಂದ ಜಿಲ್ಲಾಧಿಕಾರಿ ಕುಮಾರ. ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಸರ್ಕಾರಿ ನೌಕರರಿಂದ ಒಂದು ದಿನದ ಸಂಬಳ. ಸಂಘದ ಪದಾಧಿಕಾರಿಗಳಿಗೆ ಮನವಿ ಮಾಡಿದ ಜಿಲ್ಲಾಧಿಕಾರಿ. ಡಿಸಿ ಮಾತಿಗೆ ಅಸ್ತು ಎಂದ ಪದಾಧಿಕಾರಿಗಳು. ಮೈಸೂರು ಮಂಡ್ಯದಲ್ಲಿ ವಿಶ್ವ ಮಧುಮೇಹ ದಿನಾಚರಣೆ. ಮಧುಮೇಹ ನಿಯಂತ್ರಣಕ್ಕೆ ಕಳಕಳಿ. ಜೀವನ ಶೈಲಿ ಬದಲಿಸಿಕೊಳ್ಳಲು ಗಣ್ಯರ ಮನವಿ. ಮಂಡ್ಯದಲ್ಲಿ ತಂಪೆರೆದ ಮಳೆ. 1 ಗಂಟೆಗೂ ಹೆಚ್ಚು ಕಾಲ ಸಿಂಚನ. ಮಂಡ್ಯದ ವಿವಿ ರಸ್ತೆಯಲ್ಲಿ ಜಲಾವೃತ. ಮಂಡ್ಯದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನವು ಅರ್ಥಪೂರ್ಣವಾಗಿ ನಡೆಯುವ ಸಂಬಂಧ ಇತ್ತೀಚೆಗೆ ಪ್ರಗತಿಪರ ಸಂಘಟನೆಗಳು ಸಭೆ ನಡೆಸಿದ್ದು, ಸಭೆಯಲ್ಲಿ ಚರ್ಚಿತವಾದ ಹಲವು ಮೌಲಿಕ ವಿಚಾರಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು. ಈ ವಿಚಾರ ಹೇಗೆ ಪ್ರಸ್ತಾಪ ಆಯಿತು ಅಂತ ಹೇಳಿದ್ರೆ, ಇತ್ತೀಚೆಗೆ ಕರ್ನಾಟಕ ಸಂಘದಲ್ಲಿ ಪ್ರಗತಿಪರ ಸಂಘಟನೆಗಳು ಸೇರಿಕೊಂಡು 60ಕ್ಕೂ ಹೆಚ್ಚು ಮಂದಿ ಒಂದಷ್ಟು ವಿಚಾರಗಳನ್ನು ಸಮ್ಮೇಳನದ ಬಗ್ಗೆ ಚರ್ಚೆಯನ್ನು ಮಾಡಿದರು. ವಿಶೇಷವಾಗಿ ಅದರಲ್ಲಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡುವಂಥದ್ದು, ಸ್ಥಳ ಬದಲಾವಣೆ ಇತ್ಯಾದಿ ವಿಚಾರಗಳನ್ನು ಒಂದು ಚರ್ಚೆ ಆಗಿತ್ತು. ಅದರಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದರು. ಆ ನಿರ್ಣಯಗಳ ಒಟ್ಟಾರೆ ವಿಚಾರಗಳನ್ನು ಮನವಿ ರೂಪದಲ್ಲಿ ತೆಗೆದುಕೊಂಡು ಜಯಪ್ರಕಾಶ್ ಗೌಡರು ಇಂದು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದರು. ಪದಾಧಿಕಾರಿಗಳು ಮತ್ತು ಆ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಆ ಮನವಿಯಲ್ಲಿ ಏನೇನು ಹೈಲೈಟ್ಸ್ಗಳು ಇತ್ತು ಅಂತಂದರೆ, ಸಮ್ಮೇಳನ ನಡೆಯುವಂಥ ಸ್ಥಳ, ಅದರ ಬಗ್ಗೆ ವಿಶೇಷವಾಗಿ ಅಲ್ಲಿ ಚರ್ಚೆ ಆಗಿತ್ತು. ಈಗ ಅದಕ್ಕೆ ಇವರು ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅದಕ್ಕೆ ಒಂದು ಇತಿಶ್ರೀ ಆಡಿದ್ದಾರೆ. ಅವರೇ ಪ್ರೆಸ್ ನೋಟ್ ಹಾಕಿದ್ದಾರೆ. ಈಗಾಗಲೇ ಶಾಸಕರ ಸಂಬಂಧಪಟ್ಟವರ ನೇತೃತ್ವದಲ್ಲಿ ತಾಂತ್ರಿಕ ಅಧಿಕಾರಿಗಳ ತಂಡವನ್ನೇ ಕರೆಸ್ಕೊಂಡು ಹೋಗಿ ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಹಂಗಾಗಿ ಈಗ ಸ್ಥಳ ಬದಲಾವಣೆ ನನ್ನ ಪ್ರಕಾರ ಅದಾಗೋದಿಲ್ಲ, ಅದಾಗೋಗಿದೆ, ಆಲ್ಮೋಸ್ಟ್ ಆಗೋಗಿದೆ ಅನ್ನೋಂಥದ್ದು. ಎರಡನೇದು, ಸಮ್ಮೇಳನದ ಅಧ್ಯಕ್ಷರು ಸಾಹಿತಿಗಳಾಗಬೇಕು ಅಂತ. ಯಾಕಂದರೆ ಇನ್ನೂ ಆಗಿಲ್ಲ, ಅವ್ರು ಹೇಳಿದಲ್ಲ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಇದು ಕಾರ್ಯಕಾರಿ ಸಮಿತಿಗೆ ಬಿಟ್ಟಿರುವುದರಿಂದ ಇದನ್ನು ಜಿಲ್ಲಾಧಿಕಾರಿಗಳು ಮಾಡೋಕ್ಕಾಗೋದಿಲ್ಲ. ಇದು ಕಾರ್ಯಕಾರಿ ಸಮಿತಿ ಬಿಟ್ಟಿದ್ದು. ಇನ್ನು ಸಮ್ಮೇಳನ ನಡೆಯೋದು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ನಾನು ಒಬ್ಬ ನಿರ್ಧಾರ ಅಲ್ಲ, ಇದು ಆಯ್ತಲ್ಲ, ಎಲ್ಲರ ನಿರ್ಧಾರದಂತೆ ಅಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ಅಲ್ಲಿ JP ಅವರಿಗೆ ಹೇಳಿಕೊಟ್ರು. ಆಮೇಲೆ ಕಾರ್ಯಕ್ರಮದಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು, ಅದು ನಿಜ. ಅದನ್ನು ಕೂಡ ಅವ್ರ ಗಮನಕ್ಕೆ ತರಲಾಗಿದೆ. ಯಾಕಂದರೆ ಇನ್ನೂ ಅದಾಗದೇ ಇರೋದ್ರಿಂದ ಮೊದಲಿಗೆ ಮೆರವಣಿಗೆ ಇರ್ಬೋದು, ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕಲ್ಚರ್ ಪ್ರೋಗ್ರಾಮ್ಗೆ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಅನ್ನುವಂಥದ್ದು. ಮತ್ತು ಪಾಲ್ಗೊಳ್ಳುವ ಕಲಾವಿದರನ್ನು ಹೊರಗಿನ ಕಲಾವಿದರಂತೆ ಗೌರವಿಸಬೇಕು, ಅದು ಗೌರವಿಸಲೇಬೇಕು. ಸಮ್ಮೇಳನಕ್ಕೆ ಮುನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರ ಹಾಗೂ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಬೇಕು. ನೋಡಿ, ಇವೆರಡು ಪಾಯಿಂಟ್ ಬಗ್ಗೆ ಭಾಳ ಮುಖ್ಯವಾಗಿ ಮಂಡ್ಯದ ಕಲಾಮಂದಿರ ಮತ್ತು ಅಂಬೇಡ್ಕರ್ ಭವನ. ಕಲಾಮಂದಿರ ಕಾಮಗಾರಿ ಶುರುವಾಗಿ ಎಷ್ಟೋ ದಿನ ಆಯಿತು, ಇನ್ನೂ ಅದು ಪೂರ್ಣನೇ ಆಗಲಿಲ್ಲ. ಏನು ಇವತ್ತಂದು ನಮಗೂ ಗೊತ್ತಿರಲಿಲ್ಲ. ಬಟ್ ಜಿಲ್ಲಾಧಿಕಾರಿಗಳು JP ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆಂದರೆ, ಅಪ್ರೂವಲ್ ಹೋಗಿದೆ ಸರ್ಕಾರಕ್ಕೆ, ಅನುದಾನ ಬೇರೆ ಯಾವುದೋ ಒಂದು ಇದಾಗಿದೆ. ಸೊ ಅನುದಾನ ರಿಲೀಸ್ ಆದರೆ ನಾನು ಬಹುಶಃ ಅಲ್ಲಿರ್ತಕ್ಕಂಥ ಚೇರು ಎಲ್ಲವನ್ನೂ ಹೊಸದಾಗಿ ತರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಾಂದರೆ ಬೇರೆ ಯಾವುದೋ ಒಂದು ಅನುದಾನದಲ್ಲಿ 18 ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀನಿ, ನಾನು ಅದನ್ನು ಶುರು ಮಾಡ್ತೀನಿ ಅನ್ನೋದು ಅದೊಂದು ಪ್ರಾಮಾಣಿಕವಾದಂಥ ಅನಿಸಿಕೆ ಕೊಟ್ಟಿದ್ದಾರೆ. ಇನ್ನು ಅಂಬೇಡ್ಕರ್ ಭವನ ಸುಸಜ್ಜಿತ ಮಾಡಬೇಕು ಅಂದರೆ ಅಂಬೇಡ್ಕರ್ ಭವನ ಈಗ ಕರೆಕ್ಟಾಗಿದೆ, ಆದರೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಗಳ ಬಗ್ಗೆ ಅವರು ಗಮನ ಸೆಳೆದ್ರು. ಅಲ್ಲಿಗೇನೋ 25-30 ರೂಪಾಯಿ ಬಾಡಿಗೆ ಕಟ್ಟಬೇಕು. ಆಮೇಲೆ ಜನ್ರೇಟರ್ ಇಲ್ಲ, ಸರಿಯಾಗಿ ಲೈಟ್ ಇಲ್ಲ, ಏನಿಲ್ಲ, ಎಲ್ಲ 50-60 ರೂಪಾಯಿ ಆಗೋಗ್ತದೆ. ಈಗ ಏನಿದೆ ಅಲ್ಲಿ ಸಮಸ್ಯೆಗಳು ಅದನ್ನು ಸರಿಪಡಿಸಬೇಕು ಅಂತ ಈ ವಿಷಯದಲ್ಲಿ ಜಯಪ್ರಕಾಶ್ ಗೌಡರು ಒಂದು ಗಡುವನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 10ನೇ ತಾರೀಕು ಅಂದರೆ ಸಮ್ಮೇಳನ ನಡೆಯುವ ಒಂದು 10 ದಿನ ಹೆಚ್ಚು ಕಮ್ಮಿ ಅಂತರದಲ್ಲಿ ಒಂದು ಗಡುವನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 10ರೊಳಗೆ ಇವೆರಡು ವಿಚಾರಗಳು, ಏನು ಕಲಾಮಂದಿರ ಪುನರ್ಜೀವನ ಆಗಬೇಕು, ಅದನ್ನು ಕಾರಣ ಅದಕ್ಕೆ ಕೆಲಸ ನಡೀತಿದೆ, ಅದು ಕೆಲಸ ಆಗಬೇಕು. ಅಂಬೇಡ್ಕರ್ ಭವನದಲ್ಲಿ ಏನು ಟೆಕ್ನಿಕಲ್ ಸಮಸ್ಯೆಗಳಿದೆ ಎಲ್ಲ ಇವೆರಡು ಕ್ಲಿಯರ್ ಆಗಬೇಕು ಅನ್ನೋದು, ಇವೆರಡನ್ನು ಅವ್ರು ಡಿಮ್ಯಾಂಡ್ ಮಾಡಿದ್ದಾರೆ. ಡಿಸೆಂಬರ್ 10ರೊಳಗೆ ಆಗಲೇಬೇಕು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಆಯ್ತಲ್ಲ, ಇವೆರಡು ಆಗಲಿಲ್ಲ ಅಂದರೆ ಡಿಸೆಂಬರ್ 10ರೊಳಗೆ ಅವರು ಉಪವಾಸ ಕೂತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಇದೊಂದು ಗಂಭೀರ ವಿಚಾರ. ಯಾಕಂತಂದರೆ ನನ್ನ ಪ್ರಕಾರ ಈಗ DC ಅವರು ಹೇಳಿರುವ ಪ್ರಕಾರ ಇವೆರಡು ಆಗತ್ತೆ ಅಂತ ಅನಿಸುತ್ತೆ. ಇವೆರಡು ಆಮೇಲೆ ರಸ್ತೆ ಕಾಮಗಾರಿ ಮಂಡ್ಯದಲ್ಲಿ ಆಗಬೇಕು, ಅದಾಗೇ ಆಗುತ್ತೆ, ಅದರದ್ದೇನು ಸಮಸ್ಯೆ ಇಲ್ಲ. ಆಮೇಲೆ ದುಂದುಗಾರಿಕೆಗೆ ಆಸ್ಪದ ನೀಡಬಾರ್ದು ಅಂತ ಹೇಳಿದ್ದಾರೆ. ಈಗ ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆ ನಿರ್ಮಿಸಬೇಕು ಅಂತಾರೆ. ನನಗೇನೋ ಅದು ಸದ್ಯಕ್ಕಾಗತ್ತೆ ಅಂತ ಅನಿಸಲ್ಲ. ಈ ದುಡ್ಡೆಲ್ಲ ಅವ್ರು ಮಾಡ್ತಾರೆ ಅಂತ ಯಾವುದೇ ಭರವಸೆ ನಮಗಿಲ್ಲ. ಬಟ್ ಅದನ್ನು ಕೂಡ ಸೇರಿಸಿದ್ದಾರೆ. 8 ಪ್ರಮುಖ ಬೇಡಿಕೆಗಳನ್ನು ಇಲ್ಲಿ ಸೇರಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಾರೆ. ಸೊ ಅವ್ರು ಹೇಳ್ದಂಗೆ ಎಲ್ಲವೂ ಅವ್ರ ಕೈಲಿರೋದಿಲ್ಲ. ಸಾಕಷ್ಟು ವಿಚಾರಗಳನ್ನು ಇದರಲ್ಲಿ MLA, ಮಿನಿಸ್ಟ್ರು, ಜೋಶಿ ಎಲ್ಲ ಸೇರ್ಕೊಂತಾರೆ. ಸೊ ಹಾಗಾಗಿ ಈ ಒಂದು ಬೆಳವಣಿಗೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಏನು ಗೊಂದಲ ಇತ್ತು ಅದಕ್ಕೆ ತೆರಳಿ ಒಂದು ಪ್ರಯತ್ನವನ್ನು ಜಯಪ್ರಕಾಶ್ ಗೌಡರು ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ.
ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ರವರನ್ನು ಭೇಟಿ ಮಾಡಿದ ಪ್ರಗತಿಪರ ಸಂಘಟನೆಗಳ ಮುಖ್ಯಸ್ಥರು ಹಾಗೂ ಪದಾಧಿಕಾರಿಗಳು ಸಮ್ಮೇಳನದಲ್ಲಿ ಆಗಬೇಕಾದ ಹಲವು ವಿಚಾರಗಳು ಮತ್ತು ರೂಪುರೇಷೆಗಳ ಬಗ್ಗೆ ಅವರ ಗಮನವನ್ನು ಸೆಳೆದರು. ಸಮ್ಮೇಳನ ನಡೆಯುವ ಸ್ಥಳದ ಬಗ್ಗೆ ವಿವಾದ ಉಂಟಾಗಿದ್ದು ಈ ಜಾಗದ ಬಗ್ಗೆ ಪರಿಷ್ಕರಣೆ ಮಾಡಬೇಕು. ಸಮ್ಮೇಳನದ ಅಧ್ಯಕ್ಷರುಗಳು ಸಾಹಿತಿಗಳೇ ಆಗಬೇಕು. ಕಾರ್ಯಕ್ರಮದಲ್ಲಿ ಸ್ಥಳೀಯರಿಗೆ ಆದ್ಯತೆ ಸಿಗಬೇಕು. ಪಾಲ್ಗೊಳ್ಳುವ ಕಲಾವಿದರನ್ನು ಹೊರಗಿನ ಕಲಾವಿದರಂತೆ ಗೌರವಿಸಬೇಕು ಮತ್ತು ಪರಿಗಣಿಸಬೇಕು. ಸಮ್ಮೇಳನಕ್ಕೆ ಮುನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರ ಮತ್ತು ಅಂಬೇಡ್ಕರ್ ಭವನ ಸುಸಜ್ಜಿತ ಮಾಡಬೇಕು. ಮಂಡ್ಯ ನಗರದ ರಸ್ತೆಗಳು ಕಾಮಗಾರಿಯಾಗಬೇಕು. ದುಂದುಗಾರಿಕೆಗೆ ಆಸ್ಪದ ನೀಡದೆ ಹಣವನ್ನು ಉಳಿಸಿ ಸಮ್ಮೇಳನದ ಹೆಸರಿನಲ್ಲಿ ಸ್ಮಾರಕ ಭವನವನ್ನು ನಿರ್ಮಾಣ ಮಾಡಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆಯನ್ನು ನಿರ್ಮಿಸಬೇಕು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನವನ್ನು ಸೆಳೆಯಲಾಯಿತು. ಇದುವರೆಗೆ ಅನೌನ್ಸ್ ಮಾಡಿಲ್ಲ. ಸಭೆಯನ್ನು ಯಾವುದು ಸಭೆಯನ್ನು ಇದು ಉಸ್ತುವಾರಿ ಸಚಿವರು ಸಭೆ ಕರೆದಿದ್ದಾರೆ. ಮೊದಲನೇ ಸಭೆ ಒಂದು ಮಾಡ್ತೀವಿ ಆಗುತ್ತೆ. ಆಮೇಲೆ ಈಗ 5 ಕೋಟಿ ರೂಪಾಯಿಯನ್ನು ಇವತ್ತು ಅನೌನ್ಸ್ ಮಾಡಿದ್ದೀವಿ. ತುಂಬ ಸಂತೋಷ ಆಗುತ್ತೆ. ಸರ್ಕಾರಿ ನೌಕರರಿಗೆ 5 ಕೋಟಿಯನ್ನಾದರೂ 5 ಕೋಟಿ ಅಲ್ಲ, ಒಂದಿನದ ವೇತನ ಅವನು ಹೇಳಿದ್ದಾನೆ. ಈಗ 1 ನಿಮಿಷ ಸರ್, ಈಗ ಸಾಹಿತ್ಯ ಪರಿಷತ್ ಅಲ್ಲ ರಾಜ್ಯ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಸ್ಥಳದ ತೀರ್ಮಾನ ಮಾಡಿ ನನ್ನ ಪ್ರಶ್ನೆ ಮಾಡಿದ್ದಾರೆ. ನೋಡಿದೆ. ಈಗ ಅಲ್ಲಲ್ಲ, ಒಂದು ನಿಮಿಷ ಅರ್ಥ. ಅವನು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರಿಗೂ ಪ್ರಾತಿನಿಧಿಕ ಸಂಸ್ಥೆ ಅಂತ ಅವನೇ ಹೇಳ್ತಾ ಇದ್ದ. ಪ್ರಾತಿನಿಧಿಕ ಸಂಸ್ಥೆ ಅಲ್ಲ ಅದು, ನಿಜ ಹೇಳಬೇಕು. ಅದು ಒಂದು ಸಂಸ್ಥೆ. ಅದು ಹಿಂದೆ ಎಲ್ಲ ಏನು ಮಾಡ್ತಾಯಿದ್ರು, ಸರ್ಕಾರ ಅನುದಾನ ಕೊಡ್ತಾಯಿದ್ರು, ಅವ್ರ ಜವಾಬ್ದಾರಿಯನ್ನು ನಡೆಸ್ಕೊಡ್ತಾಯಿದ್ರು. ಜಿಲ್ಲಾಡಳಿತ ಅದಕ್ಕೆ ಸಪೋರ್ಟಾಗಿ ನಿಂತ್ಕೊಳ್ತಾರೆ. ಇಡೀ ಜಿಲ್ಲಾ ಆಡಳಿತ ಎಲ್ಲ ಕಡೆ ಸಪೋರ್ಟಾಗಿ ನಿಂತ್ಕೊಳ್ತಾ ಇದೆ. ನಮ್ಮ ಆದ್ಯ ಕರ್ತವ್ಯ ಅಂತ ಮಾಡ್ತಾಯಿದ್ದೆ. ಸಂತೋಷ. ಅದಕ್ಕೆ ಮನಸ್ಸಿಗೆ ಬಂದಾಗ ಮಾತಾಡ್ತಕ್ಕಂಥದ್ದನ್ನು ದಯವಿಟ್ಟು ಅದನ್ನು ಹೇಳಿ ಸಾರ್ವಜನಿಕರಿಗೆ ಬಂದು 25 ಕೋಟಿ ರೂಪಾಯಿ ಸರ್ಕಾರದಿಂದ ಬಿಡುಗಡೆ ಆಗುತ್ತೆ. ನೀವು ಒಂದು ದಿನದ ವೇತನ 5 ಕೋಟಿ ಅಂತ ಲೆಕ್ಕ ಹಾಕಿದ್ರೆ ಅವನೇ ಬರಲ್ಲ. ಅಲ್ಲಲ್ಲ ಹೇಳೋದು ಅಷ್ಟೆಲ್ಲ ಬರ್ತದೆ ಸರ್. ನಮ್ಮ ಸಮಸ್ಯೆಗಳೇನಿದೆ, ದೀರ್ಘಾವಧಿಯಾಗಿರ್ತಕ್ಕಂಥ ಸಮಸ್ಯೆಗಳು, ಕಲಾಮಂದಿರ ನಮ್ಮ ಒಂದು ವೇದಿಕೆನೇ ಇಲ್ಲಿ ಇಷ್ಟು ಜನ ಕಲಾವಿದರಿಗೆ ಎಲ್ಲಿ ಮಾಡ್ಬೋದು, ನಾಟಕ ಎಲ್ಲಿ ಮಾಡ್ಬೋದು, ರಂಗವನ್ನು ಆಮೇಲೆ ಯಾವುದಾದ್ರು ಒಂದು 500 ಜನ ಕೂತ್ಕೊಂಡು ಮಾತಾಡೋಂಥ ಅವಕಾಶ ಇಲ್ಲ. ನಮ್ಮ ಆರ್ಟ್ ಗ್ಯಾಲರಿ ಇಲ್ಲ, ಬೆಳಗ್ಗೆ ರಂಗಮಂದಿರ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಇಲ್ಲ. ಇವೆಲ್ಲ ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ. ಆಮೇಲೆ ನಮ್ಮ ಶಿವಪುರದ ಸತ್ಯಾಗ್ರಹದ ನೀವು ಬಂದ ಮೇಲೆ ಅನೇಕ ಸಾರಿ ನಾವು ಹೇಳ್ತೇವೆ. ಇದರಲ್ಲಿ 1 ಕೋಟಿ 2 ಕೋಟಿ ಖರ್ಚು ಮಾಡಿದ್ರೆ ಸುಮಾರು ಈ ಶಿವಪುರದ ಸತ್ಯಾಗ್ರಹ ತಮ್ಮ ಕೇಳ್ಕೊಳ್ತಾನೆ ಇದೆ. ನೀವು ಬಂದ ಮೇಲೆ ಅದಕ್ಕೊಂದು ಪ್ರತಿಷ್ಠಾನ ಮಾಡಿದೆ. ಇನ್ನೇ 2 ಕೋಟಿ ರೂಪಾಯಿ ಈಗ 2 ಕೋಟಿ ಈಗ ಅಕಸ್ಮಾತ್ ನೀವು ದಿನೇಶ್ ಗುಳಿಗೌಡರು ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ಅದನ್ನು ಹಾಗೆ ನೀವು PWD ಕೊಟ್ಬಿಟ್ರೆ ಒಂದೇ ವಾರದಲ್ಲಿ ಕ್ಲೋಸ್ ಮಾಡಬೇಕು. ಈಗ 90 ಲಕ್ಷ ರೂಪಾಯಿ ನಾವು ಇದಕ್ಕೆ ಕಲಾಮಂದಿರಕ್ಕೆ ಖರ್ಚು ಮಾಡ್ತಾಯಿದ್ದೆ. 62. ಸೊ ಅದನ್ನು ನಾವು ಏನಾಗುತ್ತೆ, PWD ಎಲ್ಲನೂ ಅನುಮತಿಸ್ತೀವಿ. ನಿಯಮದ ಪ್ರಕಾರ PWD ಮಾಡಬೇಕು. ಆದರೆ ಎಕ್ಸ್ಪರ್ಟ್ಸನ್ನು ಇಟ್ಕೊಂಡು PWD ಸಲಹೆ ತೊಗೊಂಡು ಮಾಡಿದ್ರೆ ಅಷ್ಟಾಗೋದಿಲ್ಲ. ಆಮೇಲೆ ಅಲ್ಲಿ ಲೈಟ್ಸ್ಗಳೆಲ್ಲ ಇದ್ದಾವೆ ಸರ್, ಗೋಡನಲ್ಲಿ ಬಿದ್ದಿದೆ. ಅದನ್ನು ಏನಾಯಿತು ಅನ್ನುವಂಥದ್ದಿಲ್ಲ. ಆಮೇಲೆ BMC ನಿಮಗೆ ನಾವು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ಎಲ್ಲರೂ ಕೂಡ ಕನ್ನಡ ಹಬ್ಬಕ್ಕೆ ಸಹಕಾರ ನೀಡಿ, ಇದು ನಮ್ಮ ಮಂಡ್ಯದಲ್ಲಿ ನಡೆಯುತ್ತಿರುವ ಹಬ್ಬವಾಗಿರುವುದರಿಂದ ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ ಅಂತ ಮನವಿ ಮಾಡಿಕೊಂಡರು. ಜಯಪ್ರಕಾಶ್ ಗೌಡರು ನೀಡಿದ ಮನವಿಗೆ ಪೂರಕವಾಗಿ ಸ್ಪಂದಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಎಲ್ಲ ವಿಚಾರಗಳು ನನ್ನ ಗಮನಕ್ಕೆ ಬಂದಿದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗಮನ ಹರಿಸಿ ನಿಮ್ಮ ಜೊತೆಗೆ ನಾನಿದ್ದೇನೆ ಅಂತ ಅವರು ಭರವಸೆ ನೀಡಿದರು. ಜೊತೆಗೆ ಎಲ್ಲರೂ ಕೂಡ ಸೇರಿ ಸಾಹಿತ್ಯದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ SP ಶಂಕರೇಗೌಡ, ರಾಜಶೇಖರಯ್ಯ, ಗೊರವಲೆ ಚಂದ್ರಶೇಖರ್, ಕೀಲಾರ ಸುರೇಶ್, C ಕುಮಾರಿ, ಅನಕೆರೆ ನಾಗಪ್ಪ, ಗುಣಶೇಖರ್, ಉರಗಲ್ವಾಡಿ ರಾಮಯ್ಯ, ಕಲಾವಿದ ದೇವರಾಜು, ಚಾಮ ಉಮೇಶ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಸರ್ಕಾರಿ ನೌಕರರು 1 ದಿನದ ಸಂಬಳವನ್ನು ನೀಡುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ಇದೊಂದು ವಿಶೇಷವಾದಂಥ ವರದಿ. ಇದು ಸಹಜವಾಗಿ ಎಲ್ಲ ಸಮ್ಮೇಳನಗಳಿಗೆ ಸರ್ಕಾರಿ ನೌಕರರು ಕೊಡ್ತಾರೆ, ಇಲ್ಲ ಅಂತಲ್ಲ. ವಿಶೇಷವಾಗಿ ಮಂಡ್ಯದಲ್ಲಿ ಏನಂತಂದರೆ, ಈಗೇನು ದುಂದು ವೆಚ್ಚ ಅಂತಿತ್ತಲ್ಲ, ಸರ್ಕಾರ 25 ಕೋಟಿ ಕೊಡುತ್ತೆ, ಸಾಕಾಗೋದಿಲ್ಲ. ನಿನ್ನೆ ಜಿಲ್ಲಾಧಿಕಾರಿಗಳು ಈ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳನ್ನು, ಈಗ ನಾಗೇಶು, ಶಂಭುಗೌಡ ಇವರೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದ್ದಾರೆ. ಅವರು ಮನವಿ ಮಾಡ್ಕೊಂಡಿದ್ದಾರೆ, ಫೋರ್ಸ್ ಮಾಡಿಲ್ಲ, ನೀವು ಕೊಡಲೇಬೇಕು ಅಂತ ಹೇಳಿಲ್ಲ. 1 ದಿನ ಸಂಬಳವನ್ನು ಕೊಡಿ, ನಮ್ಮ ಒಂದು ಇನ್ವಾಲ್ವ್ಮೆಂಟ್ ಇರಲಿ ಅನ್ನೋದು ಅವರು ಹೇಳಿದ್ದಾರೆ. ಬಟ್ ಅಲ್ಲಿ ಇಮಿಡಿಯೇಟಾಗಿ ಸ್ಪಂದಿಸಿದ್ದಾರೆ ಅವರು, ಶಂಭುಗೌಡ, ನಾಗೇಶ್ ಅವರು. ನಾವು ಕೊಡ್ತೀವಿ 1 ದಿನದ ಸಂಬಳ ಅಂತ. ಅದು ಒಬ್ಬೊಬ್ಬರು ಒಂದೊಂದು ಥರ ವ್ಯಾಖ್ಯಾನ ಮಾಡ್ತಾರೆ, 3 ಕೋಟಿ 5 ಕೋಟಿ ಅಂತ. ಆದರೆ ಕರೆಕ್ಟಾಗಿ ಅವರು ಹೇಳಿಲ್ಲ, ಇವರು ಹೇಳಿಲ್ಲ. 3 ಕೋಟಿ ಆಗುತ್ತೋ 5 ಕೋಟಿ ಆಗುತ್ತೋ 1 ದಿನ ಸಂಬಳ ಅಂತ ಕೊಡ್ತಿದ್ದಾರಲ್ವ, ಭಾಳ ಒಳ್ಳೆಯ ಬೆಳವಣಿಗೆ.
ಸೊ ನಿಜವಾಗ್ಲೂ ಶಿಕ್ಷಕರ ಸಂಘದವ್ರಿಗೆ ಪದಾಧಿಕಾರಿಗಳಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ಅಷ್ಟು ಸುಲಭ ಅಲ್ಲ, ದೊಡ್ಡ ಮೊತ್ತ ಅದು. ಸೊ ನಮ್ಮದು ಒಂದು ಸ್ಪಂದನೆ ಇರಲಿ, ಯಾಕಂದರೆ ಸರ್ಕಾರಿ ನೌಕರರು ಕೂಡ ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ ಅದನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಒಳ್ಳೆ ಬೆಳವಣಿಗೆ. ಅವರು ಕನ್ವಿನ್ಸ್ ಮಾಡಿದ್ದಾರಲ್ಲ ಜಿಲ್ಲಾಧಿಕಾರಿಗಳು, ಅದೊಂದು ಒಳ್ಳೆ ಕೆಲಸ. ಯಾಕಂದರೆ ಕೇಳದೆ ಹೋದರೆ ಯಾರು ಕೊಡೋದಿಲ್ಲ. ಹಂಗಾಗಿ ಅದೊಂದು ಒಳ್ಳೆ ಬೆಳವಣಿಗೆ ಆಗಿದೆ. ಅವರು ಒಂದು ದಿನದ ಸಂಬಳವನ್ನು ಕೊಡೋದಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಒಂದು ದಿನದ ಸಂಬಳ ನೀಡುವ ಬಗ್ಗೆ ಜಿಲ್ಲಾಡಳಿತದಿಂದ ಯಾವುದೇ ಒತ್ತಾಯವಿಲ್ಲ. ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪ್ರೀತಿಪೂರ್ವಕವಾಗಿ ನೀಡುವಂತೆ ಮನವಿ ಮಾಡಿದರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯವು ಡಿಸೆಂಬರ್ 20, 21, 22ರಂದು ಜಿಲ್ಲೆಯಲ್ಲಿ ನಡೆಯಲಿದೆ. ಸರ್ಕಾರಿ ನೌಕರರುಗಳಲ್ಲದೆ ವಿವಿಧ ಸಂಘ ಸಂಸ್ಥೆಗಳು, ಕನ್ನಡ ಪರ ಹೋರಾಟ ಸಂಘಗಳು ಹಾಗೂ ಸಾರ್ವಜನಿಕರು ಮನಪೂರ್ವಕವಾಗಿ ತಮ್ಮ ಇಚ್ಛೆಯಿಂದ ಸಮ್ಮೇಳನಕ್ಕೆ ಸಹಾಯ ಮಾಡಬಹುದು ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್, ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಎಲ್ ನಾಗರಾಜು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಶ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಶಂಭುಗೌಡ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಮೈಸೂರಿನ ಪ್ರತಿಷ್ಠಿತ ಬಾನವಿ ಆಸ್ಪತ್ರೆ ವತಿಯಿಂದ ನಡೆದ ವಿಶ್ವ ಮಧುಮೇಹ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಮಹದೇವಪ್ಪ ಉದ್ಘಾಟಿಸಿದ್ದಾರೆ. ಮೈಸೂರಿನ ಪ್ರತಿಷ್ಠಿತ ಬಾನವಿ ಆಸ್ಪತ್ರೆ ವತಿಯಿಂದ ವಿಶ್ವ ಮಧುಮೇಹ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಮಹದೇವಪ್ಪ ಬಲೂನ್ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ನಂತರ ಬಾನವಿ ಆಸ್ಪತ್ರೆಯ ಸಿಟಿ ಸ್ಕ್ಯಾನ್ ಪ್ರಯೋಗಾಲಯ ಮತ್ತು ಚರ್ಮರೋಗದ ಲೇಸರ್ ಯಂತ್ರೋಪಕರಣಗಳನ್ನು ಲೋಕಾರ್ಪಣೆ ಮಾಡಿದರು. ಈ ಜನಜಾಗೃತಿ ಜಾಥಾವು ಬಾನವಿ ಆಸ್ಪತ್ರೆಯಿಂದ ಹೊರಟು ಅಕ್ಷಯ ಭಂಡಾರದ ವೃತ್ತದಿಂದ ಬ್ಯಾಂಕ್ ಆಫ್ ಬರೋಡಾ ವೃತ್ತದ ಮೂಲಕ A to Z ರಸ್ತೆಯಲ್ಲಿ ಸಾಗಿ ಬಾನವಿ ಆಸ್ಪತ್ರೆಯನ್ನು ತಲುಪಿತು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ಮಾತನಾಡಿ, 12 ವರ್ಷಗಳಿಂದ ಮೈಸೂರಿನ ಜನತೆ ಹಾಗೂ ರೋಗಿಗಳಿಗೆ ಬಾನವಿ ಆಸ್ಪತ್ರೆ ಉತ್ತಮ ಸ್ಪಂದನೆ ನೀಡುತ್ತಾ ಬಂದಿದೆ. ಅದೇ ರೀತಿ ಅತ್ಯುನ್ನತವಾದ ಉಪಕರಣಗಳನ್ನು ಸಹ ಹೊಂದಿದೆ ಅಂತ ಹೇಳಿದರು. ಮಧುಮೇಹ ಎನ್ನುವುದು ಒಂದು ಮಾರಣಾಂತಿಕ ಕಾಯಿಲೆಯಾಗಿದ್ದು, ಇದನ್ನು ಮೊದಲನೇ ಹಂತದಲ್ಲೇ ಪರೀಕ್ಷೆ ಮಾಡಿಕೊಳ್ಳುವುದು ಉತ್ತಮ ಅಂತ ಅವರು ಹೇಳಿದರು. ಜನರಿಗೆ ಆರೋಗ್ಯ ಸವಲತ್ತುಗಳನ್ನು ವಿಸ್ತರಿಸುವ ಜೊತೆಗೆ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಬಂದಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ 24/7 ಅವರು ಸೇವೆಯನ್ನು ಮಾಡಿ ಅನೇಕ ಜೀವಗಳನ್ನು ರಕ್ಷಣೆ ಮಾಡೋ ಕೆಲಸದಲ್ಲಿ ತೊಡಗಿ ಸಾರ್ಥಕವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಅಪ್ಗ್ರೇಡ್ ಮಾಡಿ ಎಕ್ಸ್ಟೆಂಡೆಡ್ ಆ್ಯಕ್ಟಿವಿಟೀಸ್ ಇನ್ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಹೆಚ್ಚು ಜನರಿಗೆ ಪ್ರಚಾರ ಮಾಡಿ ಅದರ ಸವಲತ್ತು ಸಿಗಲಿ ಅಂತ ಆಶಿಸ್ತೇನೆ. ಇವತ್ತು ವರ್ಲ್ಡ್ ಡಯಾಬಿಟಿಕ್ ಡೇ 1991 2000 ಇಸ್ವಿನಲ್ಲಿ ಭಾರತ ಆಲ್ಮರ್ಟಿ ಸಮಿಟಲ್ಲಿ ಡಿಕ್ಲೇರ್ ಮಾಡಿದ್ವಿ, ಭಾರತದ ಎಲ್ಲ ಪ್ರಜೆಗಳಿಗೆ ನಾವು ಆರೋಗ್ಯ ಸಂಪೂರ್ಣವಾಗಿ ಕೊಡ್ತೀವಿ ಅಂತೇಳಿ. 2024 ಇನ್ನೂ ಕೊಡಲಿಕ್ಕಾಗಿಲ್ಲ. ಈ ಸಂದರ್ಭದಲ್ಲಿ ಆಸ್ಪತ್ರೆ ಅಧ್ಯಕ್ಷರಾದ ನರಸೇಗೌಡ, ಮುಖ್ಯಸ್ಥರಾದ ಪ್ರಶಾಂತ್, ಡಾಕ್ಟರ್ ವಿಜಯ್, ಚೆಲುವರಾಜು, ಡಾಕ್ಟರ್ ಚಂದನ್, ಶ್ರೇಯಸ್, ಡಾಕ್ಟರ್ ನಿರಂಜನ ಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಗುರುವಾರ ಮಂಡ್ಯ ನಗರದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದ ತಂಪನೆಯ ವಾತಾವರಣ ಸೃಷ್ಟಿಯಾಯಿತು. ಬಿಸಿಲಿನ ಬೇಗೆಗೆ ಬಸವಡಿದಿದ್ದ ಜನತೆ ತುಸು ನೆಮ್ಮದಿಯನ್ನು ವಾತಾವರಣವನ್ನು ಕಲ್ಪಿಸಿಕೊಂಡ್ರು. ಇದ್ದಕ್ಕಿದ್ದಂಗೆ 1:30-2 ಗಂಟೆಗೆ ಶುರುವಾಯಿತು. ಸುಮಾರು 1 ಗಂಟೆನೂ ಚೆನ್ನಾಗಿ ಜಜ್ಜಿದೆ ಮಳೆ. ಸೊ ಈ ಸಂದರ್ಭಕ್ಕೆ ಬೇಕಿತ್ತು ಅನಿಸುತ್ತೆ. ಬಹುಶಃ ಮಂಡ್ಯ ನಗರ ಅಲ್ಲ, ಇಡೀ ತಾಲೂಕಿನಲ್ಲಿ ಆಗಿದೆ ಮಳೆ ಬಂದಿದೆ ಅಂತ ಹೇಳ್ತಾರೆ. ಬಟ್ ಬೇರೆ ಕಡೆ ಹೆಂಗಾಗಿದೆ ನಮ್ಗೆ ಗೊತ್ತಿಲ್ಲ. ಮಂಡ್ಯದಲ್ಲಂತೂ ಅದ್ಭುತವಾಗಿ 1-1.25 ಗಂಟೆ ಚೆನ್ನಾಗಿ ಮಳೆ ಬಂತು. ವಿಶೇಷವಾಗಿ ವಿ ವಿ ರೋಡು ಅಲ್ಲಿ ಎಲ್ಲ ಮಳೆ ಇದಾಯಿತು, ಸ್ವಲ್ಪ ಜಾಮ್ ಆಯಿತು, ವಾಹನಗಳಿಗೂ ಕೂಡ ಸಂಚಾರ ಇದಾಯಿತು. ಆಮೇಲೆ ಸಹಜ ವಾತಾವರಣಕ್ಕೆ ಅದು ಬಂತು. ಅದೊಂದ್ರ ಬಗ್ಗೆ ಒಂದು ಸಣ್ಣ ವರದಿಯಿಂದ ನೋಡ್ಕೊಂಡು ಗುರುವಾರ ಮಂಡ್ಯ ನಗರದಲ್ಲಿ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಆರ್ಭಟ ಮಳೆ ಸುರಿಯಿತು. 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದಾಗಿ ವಾತಾವರಣ ತುಸು ಸಮಾಧಾನ ಎನಿಸಿತು. ಬಿಸಿಲಿನ ಬೇಗೆಯಿಂದ ಬಸವಳಿದಿದ್ದ ಜನರು ತುಸು ನೆಮ್ಮದಿಯನ್ನು ಪಡೆದುಕೊಂಡರು. ಮಂಡ್ಯ ನಗರದ ಮಹಾವೀರ ಸರ್ಕಲ್ ವಿ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಜಲಾವೃತಗೊಂಡಿತು. ವಾಹನ ಸವಾರರು ಕೆಲವೊತ್ತು ಸಂಚರಿಸಲು ಪರದಾಡಬೇಕಾಯಿತು. ಮಳೆಯ ಆರ್ಭಟದಿಂದ ತಪ್ಪಿಸಿಕೊಳ್ಳಲು ಕೆಲವರು ಛತ್ರಿಯ ಮೊರೆ ಹೋದರು.
ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಒಟ್ಟಾರೆ ವಿಚಾರಗಳ ಬಗ್ಗೆ ರಾಜ್ಯ ಅಧ್ಯಕ್ಷರಾದ ಜೋಶಿ ಅವರು ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ನಡೆಸಿ ನಂತರ ಹೇಳಿಕೆಗಳನ್ನು ನೀಡುವ ಸೌಜನ್ಯವನ್ನು ಬೆಳೆಸಿಕೊಳ್ಳಬೇಕು ಅಂತ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ನಾನು ಇದ್ರ ಬಗ್ಗೆ ಹೆಚ್ಚಿನ ಹೇಳೋಕ್ಕೆ ಹೋಗೋದಿಲ್ಲ, ಅದೊಂದು ದೊಡ್ಡ ಲಿಂಕ್ನೇ ಹಾಕಿದ್ದೀವಿ, ಅದರಲ್ಲಿ ಸಂಪೂರ್ಣವಾಗಿ ಅವರು ಮಾತನಾಡಿದ್ದಾರೆ. ಅವ್ರು ಹೇಳೋದೇನಂತಂದರೆ, ಜೋಶಿ ಅವರು ರಾಜ್ಯಾಧ್ಯಕ್ಷರು ಏನು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಅವ್ರ ಒಪಿನಿಯನ್ ಹೇಳೋದು ಬೇಡ, ಮೊದಲು ಜಿಲ್ಲಾಧಿಕಾರಿಗಳನ್ನು ಉಸ್ತುವಾರಿ ಮಂತ್ರಿಗಳನ್ನು ಭೇಟಿ ಮಾಡಿ ಅಲ್ಲಿ ಸಾಧಕ ಬಾಧಕಗಳನ್ನು ಕುರಿತು ಆಮೇಲೆ ಅವರು ಪ್ರಶ್ನೋಟ ಅಥವಾ ಹೇಳಿಕೆಗಳನ್ನು ನೀಡಲಿ ಅನ್ನುವಂಥದ್ದು ಮತ್ತು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಅವರು ಕಾರ್ಯಕ್ರಮವನ್ನು ಮಾಡಲಿ ಎನ್ನುವಂಥ ಎಚ್ಚರಿಕೆಯಿಂದಕ್ಕಿಂತ ಸಲಹೆಗಳನ್ನು ಜಯಪ್ರಕಾಶ್ ಗೌಡರು ಜೋಶಿ ಅವರಿಗೆ ನೀಡಿದ್ದಾರೆ. ಆ ಗೋಷ್ಠಿ ವಿವರ ಇಲ್ಲಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರು ಜಿಲ್ಲಾಡಳಿತ ಜೊತೆ ಸಮಾಲೋಚನೆ ನಡೆಸಿ ನಿರ್ಧಾರವನ್ನು ಪ್ರಕಟಿಸಬೇಕು. ಜೋಶಿ ಅವರು ಮನಸ್ಸು ಹೇಳಿಕೆ ನೀಡುತ್ತಿದ್ದಾರೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳಿದರು. ನನಗೂ ಕಾರ್ಯಕ್ರಮದ ಆಯೋಜನೆಗೂ ಸಂಬಂಧವಿಲ್ಲ ಎಂಬುದು ಸರಿಯಲ್ಲ. ಕಳೆದ 2 ತಿಂಗಳಿನಿಂದ ಜಿಲ್ಲಾಡಳಿತ ತೊಡಗಿಸಿಕೊಂಡಿದೆ. ಸ್ಥಳ ನಿಗದಿ ಬಗ್ಗೆ ಅಧಿಕೃತ ಘೋಷಣೆಯಾಗಿಲ್ಲ. ನಗರದ ಬಹುತೇಕರ ಆಶಯ ಮಂಡ್ಯ ನಗರದಲ್ಲೇ ಕಾರ್ಯಕ್ರಮ ನಡೆಯಬೇಕು ಎಂಬುದು ಅಂತ ಅವರು ಹೇಳಿದರು. ಸರ್ಕಾರದ 25 ಕೋಟಿ ಸೇರಿ ಸರ್ಕಾರಿ ನೌಕರರ ಸಂಘದ 3 ಕೋಟಿ ಸೇರಿ ಒಟ್ಟು 28 ಕೋಟಿ ಹಣವಾಗುತ್ತದೆ. ಇಷ್ಟೊಂದು ಹಣವನ್ನು ಯಾವ ಕಾರಣಕ್ಕೆ ಬಳಸುತ್ತಿದ್ದಾರೆ? ಇಷ್ಟು ಖರ್ಚು ಮಾಡುವ ಅವಶ್ಯಕತೆ ಇತ್ತೆ ಅಂತ ಅವರು ಪ್ರಶ್ನೆ ಮಾಡಿದರು. ಮೊದಲು ಮಂಡ್ಯದಲ್ಲಿ ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಾಣ ಬೇಕು. ಕಲಾಮಂದಿರ ಅಧ್ವಾನವಾಗಿದೆ, ವಿವೇಕಾನಂದ ಸರಿ ಇಲ್ಲ, ಅಂಬೇಡ್ಕರ್ ಭವನ ಅಧ್ವಾನವಾಗಿದೆ, ಇದನ್ನೆಲ್ಲ ಸರಿಪಡಿಸಬೇಕು ಅಂತ ಅವರು ಹೇಳಿದರು. ಕನ್ನಡ ಶಾಲೆಗಳು ಮುಚ್ಚಿ ಹೋಗುತ್ತಿದ್ದಾವೆ, ಅದರ ಬಗ್ಗೆ ಗಮನ ಇಲ್ಲ. ರಥಯಾತ್ರೆಗೆ 36 ಲಕ್ಷ ಖರ್ಚು ಮಾಡಿದ್ದಾರೆ. 3 ದಿನಕ್ಕೆ ಇಷ್ಟು ಕೋಟಿ ಹಣ ಖರ್ಚು ಮಾಡುವ ಅವಶ್ಯಕತೆ ಏನಿದೆ ಅಂತ ಜೆಪಿ ಪ್ರಶ್ನೆ ಮಾಡಿದರು. ಸಮ್ಮೇಳನ ಅಧ್ಯಕ್ಷರ ವಿಚಾರ ವಿವಾದ ಆಗೋದಕ್ಕೆ ಜೋಶಿಯ ಕಾರಣ. ಸಮ್ಮೇಳನ ಅಧ್ಯಕ್ಷರ ಆಯ್ಕೆ ಅಧಿಕಾರಿ ಇರುವುದು ಕಾರ್ಯಕಾರಿ ಸಮಿತಿಗೆ. ಮೊದಲಿಗೆ ಸಾಹಿತ್ಯೇತರ ವಿಚಾರವನ್ನು ಮುನ್ನೆಲೆಗೆ ಬಿಟ್ಟರು, ಈಗ ಮಹಿಳೆಯ ವಿಚಾರ ಪ್ರಸ್ತಾಪಕ್ಕೆ ಬಂದಿದೆ. ಜೋಶಿ ಅವರು ಅಸಂಬದ್ಧ ಮಾತುಗಳನ್ನು ಆಡಬಾರದು. ಹಾವೇರಿ ಸಮ್ಮೇಳನದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ, ಅದು ಸಂಪೂರ್ಣ ಅಧ್ವಾನವಾಯಿತು ಅಂತ ಹೇಳಿದರು. ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದು, ಇದೇ ಮನವಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ನೀಡುತ್ತೇವೆ. ಸ್ಥಳ ನಿಗದಿ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ನಡೆಸುವುದು ಒಳ್ಳೆಯದು ಅಂತ ಅವರು ಸಲಹೆ ನೀಡಿದರು. ಇದನ್ನೆಲ್ಲ ಕ್ರೋಢೀಕರಿಸಿ ಅತ್ಯಂತ ವಿಷಾದನೀಯ ಸಂಗತಿ ಅಂತಂದರೆ, ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥವರು ನಡ್ಕೊಳ್ಳುವಂಥ ರೀತಿಗಳನ್ನು ಗಮನಿಸಿದಾಗ ಅದರ ಬಗ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅವರಿಗೆ ಲೀಡರ್ಶಿಪ್ಪನ್ನು ಬಿಡದೇನೆ ಸರ್ಕಾರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇದನ್ನು ಬಗೆಹರಿಸ್ಬೋದಾಗಿತ್ತೇನೋ. ಇದುವರೆಗೆ ಉಸ್ತುವಾರಿ ಸಚಿವರು ಒಂದು ಬಾರಿ ಮಾತ್ರ ಸಾರ್ವಜನಿಕ ಸಭೆಯನ್ನು ಕರೆದು ಆನಂತರ ಸಮಿತಿಗಳನ್ನು ನೇಮಿಸಿದ್ರಿಂದ ಇವೆಲ್ಲ ಅಧ್ವಾನಗಳಾಗಿದ್ದಾವೆ. ಆಮೇಲೆ ಜಿಲ್ಲಾಡಳಿತ ಕೂಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಸರ್ವಾಧಿಕಾರಿಯಂತೆ ವರ್ತಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದು ಮೊದಲನೇ ತಪ್ಪು ಅಂತ ನನ್ನ ಭಾವನೆ. ಅವರು ಜಿಲ್ಲಾಡಳಿತದ ಜೊತೆಯಲ್ಲಿ ಸಮಾಲೋಚಿಸಿ ಪತ್ರಿಕಾಗೋಷ್ಠಿಗಳನ್ನು ಮಾಡಬೇಕಾಗಿತ್ತು, ಹೇಳಿಕೆಗಳನ್ನು ಕೊಡಬೇಕಾಗಿತ್ತು. ಏಕೆಂದರೆ ಅವರೊಬ್ಬರೇ ಇಲ್ಲಿ ಸಮ್ಮೇಳನವನ್ನು ಮಾಡ್ತಾಯಿಲ್ಲ. ಕೇಂದ್ರ ಸಾಹಿತ್ಯ ಪರಿಷತ್ತು ಒಂದೇ ಸಮ್ಮೇಳನವನ್ನು ಮಾಡ್ತಾಯಿಲ್ಲ. ಕೇಂದ್ರ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾಡಳಿತ ಸರ್ಕಾರ ಈ 3 ಸಂಸ್ಥೆಗಳು ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ಹೇಳಿಕೆಯನ್ನು ಕೊಡುವಾಗ 3 ಸಂಸ್ಥೆಗಳು ಕೂಡ ಭಾಗಿಯಾಗಿ 3 ಸಮಿತಿಗಳ ತೀರ್ಮಾನ ಆಗಿ ಆ ಹೇಳಿಕೆಯನ್ನು ಮಾತ್ರ ಕೊಡಬೇಕಾಗಿತ್ತು. ಇಲ್ಲಿ ಮಾಡಿರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಅಧ್ಯಕ್ಷ ಬರೋದು, ಪ್ರೆಸ್ ಮೀಟ್ ಮಾಡೋದು, ಮನಸ್ಸಿಗೆ ಬಂದಾಗೆಲ್ಲ ಮಾತಾಡ್ಕೊಂಡು ಹೋಗ್ತಕ್ಕಂಥದ್ದು. ಇವತ್ತು ಅವನು ಹೇಳಿಕೆ ಕೊಟ್ಟಿರ್ತಕ್ಕಂಥ ನೋಡಿದ್ರೆ ಜಿಲ್ಲಾಡಳಿತ ಏನೂ ತೀರ್ಮಾನ ತೊಗೊಂಡಿಲ್ಲ, ಇವನೇ ಎಲ್ಲವನ್ನೂ ತೀರ್ಮಾನ ತೊಗೊಂಡಿದ್ದಾನೆ ಅಂತ. ಸ್ಥಳದ ಬಗ್ಗೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದರೆ ನೀವು ಪ್ರಶ್ನೆ ಮಾಡಿದ್ದೀರಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ಗೋಷ್ಠಿಗೂ ನನಗೂ ಸಂಬಂಧ ಇಲ್ಲ, ಊಟದ ವ್ಯವಸ್ಥೆಗೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ ಮೇಲೆ ಪತ್ರಿಕಾಗೋಷ್ಠಿಯನ್ನು ಯಾಕೆ ಮಾಡಬೇಕಾಗಿತ್ತಾತ? ಕಳೆದ 2 ತಿಂಗಳಿಂದ ಜಿಲ್ಲಾಡಳಿತ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಸ್ಥಳದ ಬಗ್ಗೆ ಇದುವರೆಗೂ ಅಧಿಕೃತವಾಗಿ ಎಲ್ಲಿಯೂ ಘೋಷಣೆ ಆಗಿಲ್ಲ. ಎಲ್ಲಿ ನಡೆಯುತ್ತದೆ ಅಂತಕ್ಕಂಥದ್ದನ್ನು ಸುಮ್ಮನೆ ಹಾಗೆ ಹೀಗೆ ಇವರು ಬಾಯಿ ಮಾತಲ್ಲಿ ಕೇಳಿದವೋ, ಇಲ್ಲಿ ನಡೆಯುತ್ತೋ ಅಲ್ಲಿ ನಡೆಯುತ್ತೋ ಅಂತನ್ನುವಂಥದ್ರ ಕೇಳಿದೆ ಹೊರತು ಅಧಿಕೃತವಾಗಿ ಯಾರು ಘೋಷಣೆ ಮಾಡಿದ್ದಾರೆ? ಒಂದು ಎಲ್ಲರ ಅಭಿಪ್ರಾಯ ಏನು ಅಂತಂದರೆ ನಗರದ ಒಳಗೆ ನಡೀಬೇಕು ಸಮ್ಮೇಳನ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇದೆ. ಅದನ್ನು ಈಗಾಗಲೇ ಕಾಲ ಮೀರಿದೆ. ಅದನ್ನೇನು ತೀರ್ಮಾನ ಮಾಡ್ತಾರೋ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಗೋಷ್ಠಿಯಲ್ಲಿ SP ಶಂಕರೇಗೌಡ, ರಾಜಶೇಖರಯ್ಯ, ಸಿ ಕುಮಾರಿ, ಅನಕೆರೆ ನಾಗಪ್ಪ, ಕೀಲಾರ ಸುರೇಶ್ ಉಪಸ್ಥಿತರಿದ್ದರು. ಬದಲಾದ ಜೀವನ ಶೈಲಿಯ ಆಹಾರ ಪದ್ಧತಿಯಿಂದ ಏಷ್ಯಾದಲ್ಲಿ ಭಾರತ ದೇಶ ಮಧುಮೇಹಿಗಳ ರಾಜಧಾನಿಯಾಗಿದೆ ಅಂತ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲರಾದ KT ಹನುಮಂತು ಅಭಿಪ್ರಾಯಪಟ್ಟಿದ್ದಾರೆ. ಮಂಡ್ಯದ ಚಾಮುಂಡೇಶ್ವರಿ ಬಡಾವಣೆಯಲ್ಲಿರುವ ಧನ್ವಂತರ ಸಭಾಂಗಣದಲ್ಲಿ ಸಕ್ಕರ್ನಾಡು ಅಲಯನ್ಸ್ ಸಂಸ್ಥೆ ಮತ್ತು ಸಮೃದ್ಧಿ ಅಲಯನ್ಸ್ ಸಂಸ್ಥೆ ಆಯೋಜಿಸಿದ್ದ ವಿಶ್ವ ಮಧುಮೇಹ ದಿನಾಚರಣೆ ಮತ್ತು ಉಚಿತ
ಆರೋಗ್ಯ ತಪಾಸಣಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೆಟಿ ಹನುಮಂತರವರು ರಾಜ ವಂಶಸ್ಥರ ಕಾಯಿಲೆಯಾಗಿದ್ದ ಮಧುಮೇಹವು ಪ್ರಸ್ತುತ ದಿನಗಳಲ್ಲಿ ಸಾಮಾನ್ಯ ಮಕ್ಕಳು, ಮಹಿಳೆಯರು ಮತ್ತು ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ. ದಿನೇ ದಿನೇ ಹೆಚ್ಚಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ ಅಂತ ಹೇಳಿದರು. ಸಕ್ಕರೆ ಕಾಯಿಲೆಗೆ ಮೊದಲ ಹಂತದಲ್ಲಿ ಸೂಕ್ತ ವೈದ್ಯರ ಮಾರ್ಗದರ್ಶನ ಮತ್ತು ಆಹಾರ ಪದ್ಧತಿ ಬಳಸಿದರೆ ಮಧುಮೇಹದಿಂದ ಬದುಕಬಹುದು, ಇಲ್ಲದಿದ್ದರೆ ನರಳಾಟ ಶುರುವಾಗುತ್ತದೆ ಅಂತ ಹೇಳಿದರು. ಜಾಗತಿಕವಾಗಿ ಸುಮಾರು 70 ಲಕ್ಷ ಜನ ಸಾವನ್ನಪ್ತಾ ಇದ್ದಾರೆ. ಒಂದು ವರ್ಷಕ್ಕೆ ಮಧುಮೇಹದಿಂದ ಅದರಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಇಂದ ಸುಮಾರು 70 ಲಕ್ಷ ಜನ ಜಾಗತಿಕವಾಗಿ ಸಾವನ್ನಪ್ತಾ ಇರ್ತಕ್ಕಂಥದ್ದು. ಇದನ್ನು ಮನಗಂಡಂಥ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಕೂಡ ಈ ಡಯಾಬಿಟಿಕ್ನಿಂದ ಸಾವನ್ನು ಕಡಿಮೆ ಮಾಡಬೇಕು ಅಂತೇಳಿ, ಮತ್ತು ಈಗಾಗಲೇ ಆಲ್ರೆಡಿ ನಮ್ಮ ವಿಶ್ವದಲ್ಲಿ ಸುಮಾರು 54 ಕೋಟಿ ಜನ ಈ ಮಧುಮೇಹದಿಂದ ಡಯಾಬಿಟಿಸಿಂದ ಬರುತ್ತಾ ಇದೆ. ಪ್ಲಾಸ್ಟಿಕ್ ಸರ್ಜರಿ ತಜ್ಞರಾದ ಡಾಕ್ಟರ್ ಸೋನಾಲಿ ಉಚ್ಚಿಲ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಬೇಕಾಗಿದೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. ಕಳಪೆ ಮತ್ತು ಜಡ ಜೀವನ ಶೈಲಿ, ಅನಾರೋಗ್ಯಕರ ಆಹಾರ ಪದ್ಧತಿ, ನಿದ್ರೆಯ ಕೊರತೆ, ಒತ್ತಡ, ಅನುವಂಶಿಕತೆ ಸೇರಿದಂತೆ ಇತ್ಯಾದಿ ಕಾರಣಗಳಿಂದ ಮಧುಮೇಹ ಕಾಯಿಲೆ ಬರುತ್ತದೆ ಅಂತ ಹೇಳಿದರು. ಡಯಾಬಿಟಿಸ್ ಕಾಯಿಲೆ ಇದೆ. ಅದರಲ್ಲಿ ಆಲ್ಮೋಸ್ಟ್ 15% ಸಕ್ಕರೆ ಕಾಯಿಲೆ ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಲ್ಲಿ ಇದ್ದಾರೆ ಆಗ್ಬೋದು. ಸೊ ಅದಕ್ಕೆ ನಾವು ಕಂಟ್ರೋಲ್ ಮಾಡಬೇಕು. ಸರ್ ಹೇಗೆ ಹೇಳಿದಾರೆ, ಡೈರೆಕ್ಟ್ ಮಾಡಬೇಕು, ಎಕ್ಸಸೈಸ್ ಮತ್ತೆ ಸ್ಮಾಲ್ ಮೀಲ್ಸ್ ಸ್ವಲ್ಪ ತಿನ್ಬೇಕು, ಸ್ವಲ್ಪ ಟೈಮ್ ಬಿಟ್ಟು ತಿನ್ಬೇಕು. ಆ್ಯಂಡ್ ಹೇಳಲ್ಲ ರೂರಲ್ ಪಾಪ್ಯುಲೇಷನ್, ಹೇಳಲ್ಲ ವಿಲೇಜಸ್ ಅಲ್ಲಿ 9% ಅಷ್ಟೇ ಇನ್ಸಿಡೆನ್ಸ್ ಇರೋದು, ಬಟ್ ಸಿಟಿಯಲ್ಲಿ ಆಲ್ಮೋಸ್ಟ್ 15% ಇನ್ಸಿಡೆನ್ಸ್ ಇದೆ. ಸೊ ಸಕ್ಕರೆ ಕಾಯಿಲೆ ಇದು ಹೊಟ್ಟೆ ಭಾಗ ಹಿಂದೆ ಒಂದು ಪ್ಯಾಂಕ್ರಿಯಾಸ್ ಹಾಗೆ ಅಂಶ ಇರುತ್ತೆ, ಆರ್ಗನ್ ಇರ್ತವೆ, ಅದರಿಂದ ಇನ್ಸುಲಿನ್ ಉತ್ಪನ್ನ ಆಗೋದು. ಸೊ ಈ ಇನ್ಸುಲಿನ್ ಅಂಶ ನಮ್ಮ ಶರೀರದಲ್ಲಿ ಕಮ್ಮಿ ಇರುವಾಗ ಗ್ಲೂಕೋಸ್ ಅಂಶ ಜಾಸ್ತಿ ಆಗುತ್ತೆ, ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಸೊ ಈ ಪ್ಯಾಂಕ್ರಿಯಾಸ್ಗೆ ಅದು ಯಾವ ಟೈಪ್ ಅಲ್ಲಿ ಇರುತ್ತೆ, ಇವಾಗ ಅವರು ಟೈಪ್ 1 ಡಯಾಬಿಟಿಸ್, ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನೇ ಉತ್ಪನ್ನ ಆಗಲ್ಲ, ಅದು ಟೈಪ್ 1 ಡಯಾಬಿಟಿಸ್ ಇರ್ತವೆ. ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಕಮ್ಮಿ ಉತ್ಪನ್ನ ಆಗುವಾಗ ಅದು ಟೈಪ್ 2 ಡಯಾಬಿಟಿಸ್ ಇರ್ತವೆ. ಕಾಮನ್ ಸಿಂಪ್ಟಮ್ ಅವ್ರಿಗೆ ಹೇಳಿದ್ರೆ, ಒಂದು ತುಂಬಾ ಸರಿ ಬಾತ್ರೂಮ್ ಹೋಗ್ಬೇಕು ಹಾಗೆ ಅನಿಸ್ತಾ ಇರೋದು, ನೀರು ಜಾಸ್ತಿ ಕುಡಿಬೇಕು, ಸೀಲ್ ಜಾಸ್ತಿ ಆಗೋದು, ಇದು ಪ್ರೀ ಡಯಾಬಿಟಿಕ್ ಸಿಂಪ್ಟಮ್. ತುಂಬಾ ಸುಸ್ತಾಗೋದು, ಸ್ವಲ್ಪ ಕೆಲಸ ಮಾಡಿದ್ರೆ ಟಯರ್ಡ್ನೆಸ್ ಜಾಸ್ತಿ, ಕಣ್ ಮಂಜ್ ಕಾಣೋದು, ಫ್ರೀಕ್ವೆಂಟ್ ಹೆಡ್ಏಕ್ಸ್, ಮತ್ತೆ ಸಡನ್ ತೂಕ ಕಡಿಮೆ ಆಗಿದೆ, ಇದು ಆಲ್ ಸಿಂಪ್ಟಮ್ಸ್ ಆಫ್. ಇದೇ ಸಂದರ್ಭದಲ್ಲಿ ವೈದ್ಯರಿಂದ ಉಚಿತವಾಗಿ ಸಕ್ಕರೆ ಕಾಯಿಲೆ ತಪಾಸಣೆ, ECG, BB, ಪಾದಗಳ ತಪಾಸಣೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಕ್ಕರೆ ಕಾಯಿಲೆ ತಜ್ಞರಾದ ಡಾಕ್ಟರ್ ಬಾಬು, ಅಲೈನ್ಸ್ ಸಂಸ್ಥೆ ಸಚಿವ ಚಪ್ಪುಟ ಕಾರ್ಯದರ್ಶಿ ಚಂದ್ರಶೇಖರ್, ಮಾಂಡವಿ ಅಲೈನ್ಸ್ ಸಂಸ್ಥೆ ಅಧ್ಯಕ್ಷೆ ಪ್ರೊಫೆಸರ್ ಶಿವಕುಮಾರ್, ಪ್ರಾಂತೀಯ ಅಧ್ಯಕ್ಷೆ ನೀನಾ ಪಾಟೀಲ್, ಲೋಕೇಶ್ ಸೇರಿದಂತೆ ಇನ್ನಿತರರಿದ್ದರು. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಬಳಿ ಜೈನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಲೋಕಾರ್ಪಣಾ ಸಮಾರಂಭ ಸಂಘದ ಆವರಣದಲ್ಲಿ ಜರುಗಿದೆ. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಬಳಿ ಜೈನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅಶೋಕ್ ರವರು, ಸರ್ಕಾರಕ್ಕೆ ಸರಿಸಮನಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, DCC ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್, 6 ಉತ್ಪಾದಕರ ಸಹಕಾರ ಸಂಘ ಮತ್ತು ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಗ್ರಾಮೀಣ ಜನರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುತ್ತಿದ್ದೇವೆ ಅಂತ ಹೇಳಿದರು. ಇಂತಹ ಸಹಕಾರ ಸಂಘಗಳ ಉಳಿವಿಗಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಶ್ರಮವಹಿಸಬೇಕು. ಆರಂಭದಲ್ಲಿ ತೀವ್ರ ನಷ್ಟದಲ್ಲಿದ್ದ ಸಂಘ ಆಡಳಿತ ಮಂಡಳಿಯ ಸದಸ್ಯರ ಇಚ್ಛಾಶಕ್ತಿಯಿಂದ ನೂತನ ಕಟ್ಟಡ ನಿರ್ಮಾಣವಾಗಿದೆ. ಸಹಕಾರ ಸಂಘಗಳಲ್ಲಿ ಸಾಲ ಪಡೆದ ಜನರು ನಿಗದಿತ ಅವಧಿಯಲ್ಲಿ ಮರುಪಾವತಿಸಬೇಕು ಅಂತ ಅವರು ಸಲಹೆ ನೀಡಿದರು. ಸಂಘದ ಅಧ್ಯಕ್ಷರಾದ ಅಶೋಕ್ ಮಾತನಾಡಿ, ಸಂಘ 5 ವರ್ಷಗಳ ಹಿಂದೆ ತೀವ್ರ ನಷ್ಟಕ್ಕೆ ಸಿಲುಕಿ ಮುಚ್ಚುವ ಪರಿಸ್ಥಿತಿಯಲ್ಲಿತ್ತು. ಆದರೆ ಗ್ರಾಮದ ಹಿರಿಯರು ಹಾಗೂ ಸಂಘದ ವ್ಯಾಪ್ತಿಗೆ ಬರುವ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರ ಮಾರ್ಗದರ್ಶನದಿಂದ ಈಗ ಲಾಭದಲ್ಲಿದೆ ಅಂತ ಹೇಳಿದರು. ಚುನಾವಣೆ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡಬೇಕಾಗ್ತದೆ. ಇಲ್ಲ ಒಂದು ಕಡೆ ಒಂದು ಪಕ್ಷದ ಒಂದು ಒತ್ತಡಕ್ಕೆ ನಾವು 2 ಗುಂಪು ಆಗಿರ್ತೀವಿ, ಚುನಾವಣೆ ಮಾಡ್ತೀವಿ. ಇದಾದ್ಮೇಲೆ ಈ ಸಂಘ 16 ಏನಿವತ್ತು 1,200 1,500 ಜನ ಸದಸ್ಯರು ಏನು ಈ ಸಂಘದಲ್ಲಿ ನೋಂದಣಿ ಮಾಡ್ತಾರೆ, ಅವರ ಆಸ್ತಿನ ಕಾಪಾಡೋಕ್ಕೆ 12 ಜನನ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಕಳೆದ 5 ವರ್ಷದಿಂದ ಯಾವುದೇ ಥರ ಭಿನ್ನಮತ ಇದ್ದೇನೆ, ಅಧ್ಯಕ್ಷರು ಹುದ್ದೆಗಳಿರ್ಬೋದು, ಉಪಾಧ್ಯಕ್ಷ ಹುದ್ದೆಗಳಿರ್ಬೋದು, ಒಬ್ರಿಗೊಬ್ರು ಅನುಸರಿಸಿಕೊಂಡು ಆ ಹುದ್ದೆಗಳನ್ನ ಕಾಲಕ್ಕೆ ಹಂಚಿಕೊಂಡು ಸಂಘದ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಾವು ಸಹ ಅವ್ರ ಜೊತೆ ನಾವು ಸಂಘದ ಸದಸ್ಯರಾಗಿ ಕೆಲಸ ಅವ್ರ ಜೊತೆ ನಾವು ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೂ ನಾವು ಅವ್ರ ಜೊತೆ ಧ್ವನಿಗೂಡಿಸಿ ಅದೇ ರೀತಿ ಕೆಲಸವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಸಂಘ ಉನ್ನತ ಮಟ್ಟಕ್ಕೆ ಬೆಳೀಲಿ, ಇಂಥ ಕಟ್ಟಡಗಳು ಇನ್ನೂ ಹೆಚ್ಚೆಚ್ಚುವಾಗಿ ಸಂಘ ಆದಾಯದ ಮೂಲಕ ಈ ತಾಲೂಕಲ್ಲಿ ಇದು ಒಂದು ಶ್ರೇಷ್ಠವಾದ ಸಂಘ ಅಂತ ನಾವು ಭಾವಿಸ್ಕೊಂಡಿದ್ದೀವಿ.
ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಅಶೋಕ್, ನಿರ್ದೇಶಕರಾದ ರಾಮಕೃಷ್ಣೇಗೌಡ, ಜಯಮ್ಮ, ಸಿದ್ದೇಗೌಡ, ಸರಸ್ವತಮ್ಮ, ರಾಜಗೌಡ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಇದೇ 18ರಂದು ಮಳವಳ್ಳಿ ಪಟ್ಟಣದಲ್ಲಿ ಕನಕದಾಸರ ಜಯಂತಿ ಉತ್ಸವವನ್ನು ಆಚರಿಸುವ ಸಂಬಂಧ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ. ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಕುಮಾರ್ ಅವರು, ಪ್ರತಿ ವರ್ಷದಂತೆ ಈ ಬಾರಿ ಸಹ ತಾಲೂಕು ಪಂಚಾಯತ್ ಕಚೇರಿ ಆವರಣದಿಂದ ಅಲಂಕೃತ ಬೆಳ್ಳಿ ರಥದಲ್ಲಿ ಕನಕದಾಸರ ಭಾವಚಿತ್ರದ ಮೆರವಣಿಗೆ ನಡೆಸಲಾಗುತ್ತಿದ್ದು, ಹಲವಾರು ಜನಪದ ಕಲಾ ತಂಡಗಳು ಸಹ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾವೆ ಅಂತ ಹೇಳಿದರು. ನಂತರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಸಮಾರಂಭ ಜರುಗಲಿದ್ದು, ಕನಕದಾಸರ ಕುರಿತು ಉಪನ್ಯಾಸ, ಸಾಧಕರಿಗೆ ಸನ್ಮಾನ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅಂತ ಅವರು ಹೇಳಿದರು. ಕನಕದಾಸ ಜಯಂತಿಯನ್ನು ಅಂಬೇಡ್ಕರ್ ಭವನದಲ್ಲಿ ಮಾಡೋಣ ಅಂತ ತೀರ್ಮಾನವನ್ನು ಮಾಡಿದ್ದೇನೆ. ಇದರಲ್ಲಿ ನಮ್ಮ ಕರ್ನಾಟಕದಿಂದ ನಮ್ಮ ಏನು ಜಯಂತಿ ಮಾಡೋದಕ್ಕೆ 20,000 ಅನುದಾನ ಮಾತ್ರ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಶಿಷ್ಟಾಚಾರದಂತೆ ಏನಾದರೂ ಅನುದಾನ ಆಗಬೇಕು ಅದನ್ನು ನಾವು ಅಚ್ಚುಕಟ್ಟಾಗಿ ನಾವು ಎಲ್ಲರೂ ಕೂಡ ಇಲ್ಲಿ ಸಮುದಾಯ ಇರ್ಬೋದು, ಪ್ರಗತಿಪರ ಸಂಘಟನೆಯವರು, ಅಧಿಕಾರಿಗಳು ಒಟ್ಟಾಗಿ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಮಾಡೋದಕ್ಕೆ ಅವೆಲ್ಲ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಚಿಕ್ಕಲಿಂಗಯ್ಯ, ಕುರುಬರ ಸಂಘದ ನಿರ್ದೇಶಕ ಪುಟ್ಟಬಸವಯ್ಯ, ಬ್ಲಾಕ್ ಕಾಂಗ್ರೆಸ್ ಖಜಾಂಚಿ ಮಹಾದೇವ್ ಅವರು ಸಮಾರಂಭಕ್ಕೆ ಜನರನ್ನು ಸಂಘಟಿಸುವುದರ ಬಗ್ಗೆ ಮಾತನಾಡಿದರು. ಸಭೆಯಲ್ಲಿ ಪುರಸಭಾಧಿಕಾರಿ ನಾಗರತ್ನ, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ನಾಗರಾಜು, ಪದ್ಮಾ, ಲಿಂಗರಾಜು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಲಗೂರು ಇವರ ಆಶ್ರಯದಲ್ಲಿ ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಕಾಲೇಜಿನ ಆವರಣದಲ್ಲಿ ನಡೆದಿದೆ. ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಂಕರಗೌಡ ಮಾತನಾಡಿ, ನಮ್ಮ ಕಾಲೇಜು ಉತ್ತಮವಾಗಿ ನಡೆದುಕೊಂಡು ಬಂದಿದೆ. ಶಾಲಾ ಕಾಲೇಜಿನಲ್ಲಿ ಒಳ್ಳೆಯ ಅಧ್ಯಾಪಕರಿದ್ದು ಒಳ್ಳೆಯ ಗುಣಮಟ್ಟದ ಕಾಲೇಜಾಗಿದೆ ಅಂತ ಹೇಳಿದರು. ಪ್ರಥಮ BA BCom ವಿದ್ಯಾರ್ಥಿಗಳಿಗೆ ತುಂಬ ಹೃದಯ ಸ್ವಾಗತಗಳನ್ನು ಕೋರುತ್ತೇವೆ. ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆಯಡಿಯಲ್ಲಿ ತಾವು ಗುರುತಿಸಿಕೊಳ್ಳಬೇಕು ಅಂತ ಅವರು ಸಲಹೆ ನೀಡಿದರು. ಕೋಟಿ ಮಾಡಿದೆ, ನಾನು 30 ಕೋಟಿನ ಅಲ್ಲಿಗೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಎಲ್ಲಿಗೆ? ಮಳವಳ್ಳಿಗೆ 15 ಕೋಟಿ. ಮಳವಳ್ಳಿ ಅದಕ್ಕೆ ಒಂದು ಸಂಕೀರ್ಣ ಮಾಡಲಿಕ್ಕೆ 15 ಕೋಟಿ ಮಳವಳ್ಳಿ ಡಿಗ್ರಿ ಕಾಲೇಜ್ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಯಾರಾದ್ರು ಹೇಳ್ತೀರಾ? ಅವ್ರ ಪಕ್ಷದವರು ಕೇಳೋದು ನಮ್ಮನ್ನೆಲ್ಲ, ನಮಗೂ ಹೇಳಿದ್ರು. ನೀವು ಯಾರು ಹೇಳಿದಿರಪ್ಪ, ನೀವು ಇಷ್ಟೆಲ್ಲ ಕೆಲಸ ಮಾಡಿದೀವಲ್ಲ ನಾವು. ಯಾಕೆಂದ್ರೆ ಕೆಲಸ ಮಾಡುವಂಥ ವ್ಯಕ್ತಿನ ಗೌರವಿಸ್ತಾ ಹೋಗ್ಬಿಟ್ರೆ ತುಂಬ ಮನಸ್ಸನ್ನು ಹೋಗುತ್ತೆ. ಆಮೇಲೆ ಸರ್ಗೆ ನಾನು ಹೇಳಿದ್ದೀನಿ, ಇಲ್ಲಿ ಮಹಿಳಾ ಹಾಸ್ಟೆಲ್ ಕೂಡ ಶುರುವಾಗ್ತಾ ಇದೆ ಹೆಣ್ಮಕ್ಳಿಗೋಸ್ಕರ. ಎಲ್ಲ ವರ್ಗದವರು ಸೇರ್ಬೋದಲ್ಲಿ, ಎಲ್ಲ ಜೀನರು, ದಲಿತರು, ಬಡವರು, ಹಿಂದುಳಿದ ವರ್ಗದವರು ಎಲ್ಲರಿಗೂ ಇಲ್ಲಿ ಹಾಸ್ಟೆಲ್ ಕೂಡ ಓಪನ್ ಆಗ್ತಾ ಇದೆ. ಇಂಥ ಜನಪರ ಕೆಲಸಗಳನ್ನು ಹಲಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಅಲಂಗೂರು ಮಂಜುನಾಥ್ ಅವರು ಮಾತನಾಡಿ, ಮಳವಳ್ಳಿ ಕ್ಷೇತ್ರದ ಶಾಸಕರಾದ ನರೇಂದ್ರ ಸ್ವಾಮಿರವರು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಲ್ಲ. ಅವರಿಗೆ ಸ್ವಾಗತ ಕೋರುತ್ತೇವೆ. ನಾನು ಅವರ ಇತ್ತೀಚೆಗೆ ಭೇಟಿ ನೀಡಿ ಕಾಲೇಜಿನ ಬಗ್ಗೆ ಮಾತನಾಡಿದ್ದೇವೆ. ನಮ್ಮ ಹಲಗೂರು ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊರತೆ ಇದ್ದು ಅದನ್ನು ಸ್ಥಳದಲ್ಲಿ ಕುಳಿತು ಮಂಜೂರು ಮಾಡಿದ್ದಾರೆ ಅಂತ ಹೇಳಿದರು. ಯಾವ ಶೋಷಿತ ವರ್ಗದ ಅಭಿವೃದ್ಧಿಗಾಗಿ ಇಡೀ ಜಗತ್ತು ಮೆಚ್ಚುವಂತಹ ಒಂದು ಸಂವಿಧಾನವನ್ನ ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಆ ಸಮರ್ಪಣೆಯ ವಿಚಾರವನ್ನ ಈ ರಾಜ್ಯದ ಉದ್ದಗಲಕ್ಕೂ 30 ಜಿಲ್ಲೆಗಳಿಗೆ ಪ್ರಸರಿಸುವಂತಹ ಒಂದು ಜವಾಬ್ದಾರಿ ಈ ನನ್ನ ತಾಲೂಕಿನ ಮಾನ್ಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ನರೇಂದ್ರ ಸ್ವಾಮಿ ಅವರ ಮೇಲೆ ಇದೆ ಅಂತಂದ್ರೆ ನಾವೆಲ್ಲರೂ ಮೆಚ್ಚಿಕೊಳ್ಬೇಕಾಗಿರುವುದು. ಅದಕ್ಕಾಗಿ ನಾವೆಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು. ಮೈಸೂರಿನಲ್ಲಿ ನಡೆದ ಮಾಂಡವ್ಯ ಮಠದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 2ನೇ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಲಾಯಿತು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ, ಉಪಾಧ್ಯಕ್ಷರಾದ ಲತಾ, ಸುಧಾ ಬಿದರಿ, ಸೀಮಾ ಕೌಸರ್, ಗುರುಪ್ರಸಾದ್, ಕುಮಾರಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇವರ ಆಶ್ರಯದಲ್ಲಿ ಇದೇ 17ರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮಂಡ್ಯದ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರಾಂತೀಯ ಸಮ್ಮೇಳನ ನಡೆಯಲಿದೆ ಅಂತ ಸಮಿತಿ ಅಧ್ಯಕ್ಷರಾದ ಮಾದೇಗೌಡ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧ್ಯಕ್ಷರಾದ ಮಾದೇಗೌಡರವರು ಪ್ರಾಂತೀಯ ಸಮ್ಮೇಳನದ ಉದ್ಘಾಟನೆಯನ್ನು ಮದ್ದೂರು ಶಾಸಕರಾದ ಕದಲೂರು ಉದಯ್ ಉದ್ಘಾಟಿಸಲಿದ್ದು, ಪ್ರಧಾನ ಭಾಷಣವನ್ನು ಡಾಕ್ಟರ್ ಹುಲಿಕಲ್ ನಟರಾಜು ನೆರವೇರಿಸುವರು ಅಂತ ಹೇಳಿದರು. ವಿಶೇಷ ಆಹ್ವಾನಿತರಾಗಿ ಅಲೈ ನಾಗರಾಜು ಬೈರಿ ಹಾಗೂ ಮುಖ್ಯ ಅತಿಥಿಗಳಾಗಿ KT ಹನುಮಂತು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ಇದರ ಜೊತೆಗೆ ಅತಿಥಿಯ ಸಮಿತಿಯ ಮಹೇಶ್, ನಾಗರಾಜು, ಅಲೈ ಸುಜಾತ, ಮಹಾಲಕ್ಷ್ಮಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು.
ಪ್ರಾಂತ್ಯ ಅಧ್ಯಕ್ಷರಾದ ಅಲೈ ವಸಂತಮ್ಮ ಅವರ ಅಧ್ಯಕ್ಷತೆಯಲ್ಲಿ ಇಡೀ ಕಾರ್ಯಕ್ರಮ ನಡೆಯಲಿದೆ ಅಂತ ಅವರು ವಿವರಿಸಿದರು. ಈ ಸೇವಾ ಸಂಸ್ಥೆಯಿಂದ ನಾವು ತಾರೀಕು 17/11/2024 ಮದ್ದೂರಿನಲ್ಲಿ ಒಂದು ಪ್ರಾಂತೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದೆ. ಈ ಪ್ರಾಂತೀಯ ಸಮ್ಮೇಳನದ ಧ್ಯೇಯ ಏನು ಅಂತ ಹೇಳೋದಾದರೆ ವೈಜ್ಞಾನಿಕತೆ ನಮಗೇಕೆ ಬೇಕು ಅಂತಕ್ಕಂಥದ್ದು. ಈ ವಿಚಾರದಲ್ಲಿ ಈ ಪ್ರಧಾನ ಭಾಷಣವನ್ನು ಮಾಡಲಿಕ್ಕೆ ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅದರ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಉಡಿಟಲ್ ನಟರಾಜರವರು ಪ್ರಧಾನ ಭಾಷಣ ಮಾಡಿದ್ದಾರೆ. ಮತ್ತು ಈ ಮದ್ದೂರು ಕ್ಷೇತ್ರದ ಶಾಸಕರಾದಂಥ ಕರ್ದು ಉದಯರವರು ಆ ದಿನ ಆ ಒಂದು ಸಭೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಆ ಸಭೆಗೆ ನಮ್ಮ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ನಿರ್ದೇಶಕರಾದಂಥ ನಾಗರಾಜ್ ಬಿ ಬಾಯ್ರಿ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಜಿಲ್ಲೆ 268 ಹೆಸರ ಈಗಿನ ರಾಜ್ಯಪಾಲರಾದಂಥ KT ಹನುಮಂತಪುರ ಅವರು ಕೂಡ ಆಗಮಿಸುತ್ತಿದ್ದಾರೆ. ಮತ್ತು ಈ ಜೊತೆಗೆ ನಮ್ಮ ಈ ಅಲಯನ್ಸ್ ಸಂಸ್ಥೆಯ ಪ್ರಾಂತೀಯ ಸಭೆಯಲ್ಲಿ ಕಾರ್ಯದರ್ಶಿಗಳಾದಂಥ ಮಹೇಶ್ ಅವರು, BS ನಾಗರಾಜು ಮತ್ತು ಖಜಾಂಚಿಗಳಾದ ಸುಜಾತರವರು ಮತ್ತು ವಲಯಾಧ್ಯಕ್ಷರಾದಂಥ ಮಹಾಲಕ್ಷ್ಮಿಯವರು ಕೂಡ ಭಾಗವಹಿಸಿದ್ದಾರೆ. ಸಭೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ನಡೆಯಲಿದೆ. ಗೋಷ್ಠಿಯಲ್ಲಿ ನೀನಾ ಪಾಟೀಲ್, ವಸಂತಮ್ಮ ಸೇರಿದಂತೆ ಇತರರಿದ್ದರು. ಮಕ್ಕಳು ದುಶ್ಚಟಗಳಿಂದ ದೂರ ಉಳಿದು ತಮ್ಮ ಶೈಕ್ಷಣಿಕ ಗುರಿ ಸಾಧನೆಯತ್ತ ಮನಸ್ಸು ಮಾಡಬೇಕು ಅಂತ JMFC ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಸಚಿನ್ ಕುಮಾರ್ ಶಿವಪೂಜಿ ಅವರು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ಕೆ. ನಾಗೇಗೌಡ ಕಾನೂನು ಕಾಲೇಜಿಯವರ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳು ದುಶ್ಚಟಗಳ ದಾಸರಾಗಿ ಇದಕ್ಕಾಗಿ ಹಲವಾರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿರುವುದು ದುರದೃಷ್ಟಕರ ಸಂಗತಿ ಅಂತ ಹೇಳಿದರು. ಈ ಮಕ್ಕಳನ್ನು ಕಷ್ಟಪಟ್ಟು ಬೆಳೆಸಿದ ಮಕ್ಕಳಿಗೆ ದೊಡ್ಡ ಆಘಾತವಾಗುವುದರ ಜೊತೆಗೆ ಸಮಾಜಕ್ಕೂ ಕಂಟಕವಾಗುತ್ತಿದ್ದಾರೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಿಗೆ ಸಂವಿಧಾನ ಓದು ಪುಸ್ತಕವನ್ನು ಕೊಡುಗೆಯಾಗಿ ನೀಡಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷರಾದ DM ಸುಂದರ್ ಅವರು, ಕಾನೂನಿನ ಅರಿವು ಪ್ರತಿಯೊಬ್ಬರಿಗೂ ಅತ್ಯಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ಸಂವಿಧಾನದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ಈ ಸಂವಿಧಾನದ ಓದು ಪುಸ್ತಕ ನೀಡಲಾಗುತ್ತಿದೆ ಅಂತ ಹೇಳಿದರು. ನಮ್ಮ ಎಲ್ಲ ಯೋಚನೆಗಳು ಕೂಡ ಒಂದು ಒಳ್ಳೆ ಮಾರ್ಗವಾಗಿರ್ಬೇಕು, ಮತ್ತೆ ಒಂದು ಒಳ್ಳೆ ದಾರಿದೀಪವಾಗಿರ್ಬೇಕು, ಸಮಾಜ ಒಪ್ಪುವಾಗಿರ್ಬೇಕು, ಮತ್ತೆ ತಂದೆ ತಾಯಿ ಖುಷಿ ಕೊಡ್ಬೇಕು. ನಾವೇನು ಎಲ್ಲರಿಗೂ ಒಳ್ಳೆಯರಾಗಿರೋಕ್ಕಾಗಲ್ಲ. ನಮ್ಮ ನಂಬಿಕೆಂದಿರೋರಿಗೆ ಒಳ್ಳೆಯರಾದರೆ ಸಾಕಾಗುತ್ತೆ ಅಲ್ವಾ? ಹಾಗಾಗಿ ಯಾರೇ ಆಗಲಿ, ನೀವು ಓದ್ತಾ ಇದ್ದಾರೆ, ಈಗಿನ ಒಂದು ಆಂಬಿಷನ್ ಇಟ್ಕೊಳ್ಳಿ ಜೀವನದಲ್ಲಿ ಹೀಗೆ ಆಗ್ಬೇಕು ಅಂತ. ಏನಾರಾಗಲಿ ನೀವು ಅದು ಒಳ್ಳೆ ಕಾನೂನು ಒಪ್ಪಬೇಕು, ಸಮಾಜ ಒಪ್ಪಬೇಕು, ಎಲ್ಲರೂ ಖುಷಿ ಪಡ್ಬೇಕು, ನೋಡಿ ಅವರು ನಮ್ಮನ್ನು ಆರೈಸ್ಬೇಕು. ನಮಗೆ ಇಂಥ ಒಂದು ಇದಾನಪ್ಪ, ಏನೋ ಒಂದು ಒಳ್ಳೇದು ಮಾಡಿದಾನೆ ಇರ್ಬೋದು, ಅಥವಾ ಇಂಥ ಮಗ ಹುಟ್ಟಿದ್ದಾನೆ, ಇಂಥ ಮಗಳು ಹುಟ್ಟಿದ್ದಾನೆ, ಒಂದು ಹೆಸರು ತಂದು ಅವನಿಗೆ ಆಗಿರ್ಬೋದು. ಇತ್ತೀಚಿನ ಹಲವಾರು ಪ್ರಕರಣ ಕೇಳ್ತೀವಿ. ಈ ಕೋರ್ಟಿ ಬಂದ್ಬಿಟ್ರೆ ಏನು ಬೇಡ, ಕೋರ್ಟಿ ಬಂದ್ಬಿಟ್ರೆ ಎಲ್ಲ ಪ್ರಪಂಚದಲ್ಲಿ ನಡೆಯೋದು ನಮ್ಮ ಕೋರ್ಟಲ್ಲಿ ನಡೀತಾ ಇರುತ್ತೆ. ಸಣ್ಣ ಸಣ್ಣ ಮಕ್ಕಳುಗಳು ಎಲ್ಲ ಅನೈತಿಕ ಚಟುವಟಿಕೆಗಳು ಏನೇನು ಮಾಡಬಾರ್ದಲ್ಲ ಎಲ್ಲರೂ ತೊಡಗಿದ್ದಾರೆ. ಇದಕ್ಕೆ ಯಾರು ಕಾರಣಗಳು ಅಂತ ಹೇಳಿ ಅಪ್ಪ ಅಮ್ಮ ಕಾರಣ ಎಲ್ಲ ಹಚ್ಚಿದ್ವಿ. ಸಂವಿಧಾನ ಓದು ಅಂತ ಅದನ್ನು ಬರೆದವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು. ಏಕಾಗಿ ಈ ಪುಸ್ತಕ ನೆಚ್ಚಿದ್ವಿ ಅಂದರೆ ಕಾನೂನು ಅರಿವಿಗೆ ಸ್ವಲ್ಪ ಅಂತೇಳಿ ಮಕ್ಕಳುಗಳಿಗೆ ಅನಿಸ್ತಾರೆ. ಯಾಕಂದರೆ ನೀವೇ ಈ ದೇಶದ ಪ್ರಬುದ್ಧರು, ಶಕ್ತಿ ಮತ್ತು ಬದುಕು ಅಂತಕ್ಕಂಥದ್ದು ನೀವು ತಿಳ್ಕೊಂಡ್ರೆ ಕಾನೂನಿನ ಬಗ್ಗೆ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ವಿಚಾರವನ್ನು ಮೆಟ್ಟಿಸ್ತಾರೆ. ಈ ಪುಸ್ತಕ ಮತ್ತು ಮೊಬೈಲು ಎರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ನಾವು ಹೆಚ್ಚು ಮೊಬೈಲ್ ನೋಡ್ತಿದ್ದಂಗೆ ತಲೆ ಬಾಗ್ತಾ ಕೆಳಗೆ ಹೋಗ್ಬೋದು, ಮತ್ತೆ ತಲೆ ಎತ್ತಕ್ಕಾಗಲ್ಲ. ಅಷ್ಟೊತ್ತಿಗೆ ತಲೆ ಎತ್ತೋದಕ್ಕೆ ನಿಮ್ಮ ಲೈಫು ಹಾಳಾಗಿರ್ತದೆ. ಅದೇ ಪುಸ್ತಕವನ್ನು ಹೆಚ್ಚು ಬಗ್ಗಿ ಶ್ರದ್ಧೆಯಿಂದ ಓದಿದ್ವಿ ಆದರೆ ನಿಮ್ಮನ್ನು ತಲೆ ಎತ್ತಿ ದೇಶದಲ್ಲಿ ನಡೆಸುತ್ತೆ, ಗುರುತಿಸುತ್ತೆ. KN ನಾಗೇಗೌಡ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ N ಮಂಜು, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಂಕರಸ್ವಾಮಿ, ಅಪರ ಸರ್ಕಾರಿ ವಕೀಲರಾದ ಶ್ರೀಕಂಠಸ್ವಾಮಿ, ವೆಂಕಟೇಶ್, ಮುತ್ತುರಾಜ್, ನಟೇಶ್, ಶಾಂತಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಪುಟ್ಟರಾಜು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅರ್ಥಪೂರ್ಣ ಸಾಹಿತ್ಯ ಸಮ್ಮೇಳನ ನಡೆಸಲು ಜಿಲ್ಲಾಧಿಕಾರಿಗೆ ಮನವಿ. ಪ್ರಗತಿಪರ ಸಂಘಟನೆಗಳ ಪರವಾಗಿ ಜಯಪ್ರಕಾಶ್ ಗೌಡ ಭಿನ್ನಹ. ಕಲಾಮಂದಿರ, ಅಂಬೇಡ್ಕರ್ ಭವನ ಅಭಿವೃದ್ಧಿಗೆ ಡಿಸೆಂಬರ್ 10ರ ಗಡುವು. ಸಮ್ಮೇಳನಕ್ಕೆ ಸಹಕಾರ ನೀಡಿ ಎಂದ ಜಿಲ್ಲಾಧಿಕಾರಿ ಕುಮಾರ. ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಸರ್ಕಾರಿ ನೌಕರರಿಂದ ಒಂದು ದಿನದ ಸಂಬಳ. ಸಂಘದ ಪದಾಧಿಕಾರಿಗಳಿಗೆ ಮನವಿ ಮಾಡಿದ ಜಿಲ್ಲಾಧಿಕಾರಿ.
ಡಿಸಿ ಮಾತಿಗೆ ಅಸ್ತು ಎಂದ ಪದಾಧಿಕಾರಿಗಳು. ಮೈಸೂರು ಮಂಡ್ಯದಲ್ಲಿ ವಿಶ್ವ ಮಧುಮೇಹ ದಿನಾಚರಣೆ. ಮಧುಮೇಹ ನಿಯಂತ್ರಣಕ್ಕೆ ಕಳಕಳಿ, ಜೀವನ ಶೈಲಿ ಬದಲಿಸಿಕೊಳ್ಳಲು ಗಣ್ಯರ ಮನವಿ. ಮಂಡ್ಯದಲ್ಲಿ ತಂಪೆರದ ಮಳೆ, 1 ಗಂಟೆಗೂ ಹೆಚ್ಚು ಕಾಲ ಸಿಂಚನ. ಮಂಡ್ಯದ ವಿವಿ ರಸ್ತೆಯಲ್ಲಿ ಜಲಾವೃತ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.